ಮಂಜುನಾಥ್ ಕೋರ್ವಿ ಆರ್ಟಿಒ ಇನ್ಸ್ಪೆಕ್ಟರ್ ಅವರು ಲಾರಿ ಚಾಲಕರ ಬಳಿ ಅಕ್ರಮ ಹಣ ವಸೂಲಿ ಮಾಡುತ್ತಿದ್ದಾರೆ. ಈ ವ್ಯಕ್ತಿಯಿಂದ ಲಾರಿಗಳನ್ನು ತಡೆದಿದ್ದು ಹಣ ವಸೂಲಿ ಮಾಡುತ್ತಿದ್ದಾರೆ. ಹಾಗೂ ಈ ವ್ಯಕ್ತಿ ಆರ್ಟಿಒ ಸಿಬ್ಬಂದಿ ಕೂಡ ಇಲ್ಲ. ಈ ವ್ಯಕ್ತಿಯ ಜೊತೆ ಕೂಡಿ ಮಂಜುನಾಥ್ ಕೋರ್ವಿ ಆರ್ಟಿಒ ಇನ್ಸ್ಪೆಕ್ಟರ್ ಅವರು ಮಧ್ಯರಾತ್ರಿ ಚಾಲಕರ ಬಳಿ ಅಕ್ರಮ ಹಣ ವಸೂಲಿ ಮಾಡುತ್ತಿದ್ದಾರೆ. ಕೆಲವು ಜಿಲ್ಲೆಗಳಲ್ಲಿ ಮಂಜುನಾಥ್ ಕೋರ್ವಿ ಆರ್ಟಿಒ ಇನ್ಸ್ಪೆಕ್ಟರ್ ಅವರ ಮೇಲೆ ದೂರುಗಳು ಆದರೂ ಕೂಡ ಮತ್ತು ಕೆಲ ದಿನಗಳ ಹಿಂದೆ ಅನಿಲ್ ಬೆಳ್ಳೆ ಅವರ ಮೇಲೆ ಕೂಡ ಹಲ್ಲೆ. ಕ್ಯಾರೆ ಅನ್ನದ ಉನ್ನತ ಅಧಿಕಾರಿಗಳು हमारे को क्या इन्फॉर्मेशन है बोलो तो ये विदाउट चुपी ड्राइवरों को तकलीफ देने के लिए गाड़ी रुका रहे नाइट में यहाँ बोल के। ये तो रोजिस है। हाँ रोजिस है। ये चेक पोस्ट है हुमनाबाद पे। आप कहाँ कौन सा स्टेट लेके जा रहे गाड़ी यहाँ पे? अभी महाराष्ट्र। अभी आगे कर्नाटक का चेक पोस्ट लगता है आपको? हाँ लगता। कहाँ पे? अभी कमल नगर लगता है। हाँ फाइन लगाते हैं ना आपको? नहीं हाँ यहाँ लगे तो वहाँ नहीं लगाते? नहीं उधर कुछ नहीं। इधर ही लगाते हैं। ओनर का नाम क्या है? कमल देव। तेरा नाम क्या छोटे? शकील। पेपर इतने ही क्या? दूसरा नहीं है? नहीं ये गाड़ी का लेके आ रहे परमिट लेके आ रहे लालू जा रहे परमिट लेके जा परमिट लेके आ। ನಾನು ಆಟೋ ಜೊತೆಯಲ್ಲಿ 6 ತಿಂಗಳ 1 ವರ್ಷ ಡ್ಯೂಟಿ ಮಾಡ್ತಾ ಇದ್ದೀನಿ. ಆಟೋ 1 ವರ್ಷದ ಪರಿಚಯ ನನಗೆ. ಪರಿಚಯದ್ರು ನಾನು ಗಾಡಿ ಹಪ್ತಾ ವಸೂಲು ಮಾಡಂತ ಹೇಳಿದ್ರು. ಹಪ್ತಾ ವಸೂಲು ಮಾಡಿ ಹೋಗಿ ಕೊಟ್ಟಿದ್ದೀನಿ ಸರ್. ಜೀವನದಲ್ಲಿ ಹೋಗಿ ಕೊಟ್ಟಿದ್ದೀನಿ. ಜೀವನದಲ್ಲಿ ಹೋಗಿ ಕೊಟ್ಟರು ಅವರು ಹಪ್ತಾ ಕೊಟ್ಟರು ಗಾಡಿಗಳು ಹಿಡಿದು 1 ಲಕ್ಷ ರೂಪಾಯಿ ಕೇಳಿದ್ರು ಸರ್. ನಾನು ಹೊಡೆದು ಬಿಟ್ಟು ನಾಗೂರು ಕೊಡೋದು ನಾಗೂರು ಗಾಡಿಯಲ್ಲಿ ಇಳಿಸ್ಕೊಂಡು ಬಿಟ್ಟರು. ಇಳಿಸ್ಬಿಟ್ಟು ಅವರು ಪೊಲೀಸ್ ಸ್ಟೇಷನ್ ಮುಂದೆ ಗಾಡಿ ಹಚ್ಚಿ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ತೊಗೊಂಡು ಹೋಗ್ಬಿಟ್ರು ಸರ್. ಅವರು 12 ಗಂಟೆ ಮಧ್ಯಾಹ್ನ 12 ಗಂಟೆವ್ರು ಗಾಡಿ ಅಲ್ಲಿ ನಿಂದಿರ್ಸಿದ್ರು ಸರ್. ಅವರು ನಿಂದಿರ್ಸಿ 1 ಲಕ್ಷ ತೊಗೊಂಡು ಹೋಗ್ಬಿಟ್ಟಿದ್ದು ಬಾದ ಅವರು ಲಾರಿಗಳದವ್ರು ಬಂದು ನಾವು ಹಪ್ತಾ ಕೊಟ್ಟಿದ್ದೀವಿ ನಮ್ಮ ಗಾಡಿ ಹಾಕಿ ಹಿಡಿದು 1 ಲಕ್ಷ ತೊಗೊಂಡ್ರ ನೀವು 2 ಲಕ್ಷ ನೀವು ಕೊಡಬೇಕು ಅಂತಂದ್ರು ಸರ್. ನಾನು ಬೆಳಿಗ್ಗೆ ಕಾರ್ ಹತ್ತಿಸ್ಕೊಂಡ್ರೆ ಸರ್ ಲಾರಿಗಳದವ್ರು MH25 MH25 0777 MH25K 0777 ಗಾಡಿ ಇದೆ ಸರ್. ಸ್ಕೋಡಾ ಆಪ್ಟಿವಿ ಯಾವ್ದು ಅದು ಕಸ್ಕೊಂಡ್ರೆ ಸರ್. ಅದ್ರ ಬಾದ ನಂಗೆ ಅಲ್ಲಿ ಟೈರ್ ಪಂಚರ್ ಬಂದು ಹಿಡಿದ್ರು ಸರ್. ಕೋರಿ ಬಂದು ಹಿಡಿದು ಹೊಡೆದ್ರು ಸರ್. ಬಡಿ ಹಚ್ಚಿ ನೆಟ್ ಹಚ್ಚಿಸ್ಕೊಂಡ್ರು ಸರ್. 4-5 ಜನ ಹೊಡೆದ್ರು ಸರ್. ಅವ್ರು ಬೇರೆ ರೀಸನ್ ಹೇಳ್ತಾರೆ ಸರ್. ಅವ್ರು 4-5 ಜನ ಹೊಡೆದು ನಂದು ಸ್ಟೇಟ್ಮೆಂಟ್ ತೊಗೊಂಡ್ರು ಸರ್. ಒಂದು ವೀಡಿಯೋ ಮಾಡಿದ್ರು ಸರ್. ವೀಡಿಯೋ ಮಾಡಿ ಫೇಸ್ಬುಕ್ ಮೇಲೆ ಅಪ್ಲೋಡ್ ಮಾಡಿದ್ರು ಸರ್. ವಿಡಿಯೋ ನಾ ಇನ್ನೂ ಹೊಡಿತಾರೆ ಅಂತೇಳಿ ನಾನು ಹಂಚಿ ಅವನಿವರೆಗೆ ಒಂದು ನೀವಿಲ್ಲ ಸರ್ ಇಷ್ಟು ಹೇಳಿದೆ ಸರ್. ಅವರೇ ಹಪ್ತಾ ವಸೂಲು ಮಾಡಂತೇಳಿ ಅವರೇ ನಂಗೆ ಟಾರ್ಚರ್ ಕೊಡ್ತಾಯಿದ್ದಾರೆ ಸರ್. ಅವ್ರ ಕಡೆ ನಂಗೆ ಜೀವಕ್ಕೆ ಧೋಕಾದ ಸರ್. ಯಾವಾಗಲೂ ಧೋಕಾದ ಸರ್. ಮೊನ್ನೆ ಫೋನ್ ಮಾಡಿ ನಂಗೆ ಬೆದರಿಕೆ ಆಗ್ಯಾರ ಸರ್. ನಿನ್ನ ಜೀವ ತೆಗಿತೇನೆ ಅಂತ ಬೆದರಿಕೆ ಆಗ್ಯಾರ ಸರ್. ನನ್ನ ಜೀವಕ್ಕೆ ಧೋಕಾದ ಸರ್. ಅವ್ರ ಕಡೆ ಮತ್ತೆ ಯಾರಾದರೂ ಏನಾರ ನಿಮಗೆ ಟಾರ್ಚರ್ ಕೊಡ್ತಾರ ಫೋನ್ ಟಾರ್ಚರ್ ಕೊಡೋಕ್ಕಿಲ್ಲ. ಬೇರೆ ಫೋನ್ಗಳು ಹೊಂಟಾವೆ ಸರ್. ಯಾಕೋ ನೀನು ಕೇಸ್ ಸ್ಟಾರ್ಟ್ ಮಾಡಿದ್ದು ಕೇಸ್ ತಪ್ಪು ಅಂತ ಹೇಳ್ತಾರೆ ಸರ್. ಮತ್ತು ಅವ್ರ ಕಡೆ ನಂದು ಜೀವ ಧೋಕಾದ ಸರ್. ಇನ್ನು SP ಸಾಹೇಬ್ರಿಗೆ ಕೂಡ ಹೇಳಿದ್ದೀನಿ. SP ಸಾಹೇಬ್ರ ಕಡೆಯಿಂದ ಈಶ್ವರ್ ಸಾಹೇಬ್ರು ಒಂದು ದಿವಸ ಬಂದು ನಿಂತು ನನ್ನ ಗಾಡಿ ನಿಂದಿರಿಸಿ ಅವ್ರಿಗೆ ಬೈದು ಹೋಗ್ಯಾರ ಸರ್. 2021 ಬೈದರು ಸರ್. ನಂಗೆ ಅಂದೂ ಈಶ್ವರ್ ಸಾಹೇಬ್ರನ್ನ ಹೇಳ್ತೀನಿ ನಿಮ್ಮ ಸರಿ ಡ್ಯೂಟಿ ಮಾಡ್ತೇನೆ ಅಂತ ಹೇಳಿದ್ರು ಸರ್. ಈಶ್ವರ್ ಸಾಹೇಬ್ ಅವರು ನಾನು ಕಾರಣ ನಂಬ್ಕೊಂಡಿನಿ ಸರ್. ಕುರುವಿ ಸರ್ ನಾನು ಕಾರಣ ನಂಬ್ಕೊಂಡ್ರು. ಕುರುವಿ ಸರ್ ಬರವತ್ತಿ ನೀವು ಹೋಮ್ ಗಾಡಿ ಇದ್ದೆ ಅಂತ ಹೇಳೋಂತಂದು ನಾ ಸಾರ್ವಜನಿಕನ ಸುಳ್ಳು ಮಾತಾಡಲಿ ಅಂತ ಇಲ್ಲಲ್ಲಿ ಹೋಮ್ ಗಾಡಿ ಅಂತ ಹೇಳೋಂತಂದು ಗಾಡಿನಾಗಿಂದ ಬರೋ ಹೊತ್ತಿಗೆ ಏನಂದ್ರು ಈಶ್ವರ್ ಸಾಹೇಬ್ ಕೊಡ್ರಿ ನೀ ಯಾರು ಅಂತ ಕೇಳೋರು ನಮ್ಗೆ. ಈಶ್ವರ್ ಸಾಹೇಬ್ ನಾನೇನೆ ನಾವು ಹೋಮ್ ಗಾಡಿ ಇದ್ದೇನೆ ಸರ್ ಅಂತಂದು ಅವ್ರು ಹೇಳಂದ್ರೆ ನಾನು ಹೇಳಿದೆ ಸರ್. ಈಶ್ವರ್ ಸಾಹೇಬ್ ಸುಳ್ಳು ಮಾತಾಡಲ್ಲ. ನಾನು ನಿಜವಾಗೂ ಸುಳ್ಳು ಮಾತಾಡಲ್ಲ. ನಮ್ಮ ದೇವ್ರ ಈಶ್ವರ್ ಸಾಹೇಬರು ಒಳ್ಳೆ ಮನುಷ್ಯ ನಮ್ಗೆ ಕರ್ನಾಟಕದಲ್ಲಿ ಯಾರೂ ಇಲ್ಲ ಸರ್. ಅಂತ ಒಳ್ಳೆ ಮನುಷ್ಯ ಈಶ್ವರ್ ಸಾಹೇಬ್ರು. ಅಷ್ಟು ಒಳ್ಳೆ ಮನುಷ್ಯ ಅವರು ಅಂದರು ನೀನು ಸೀದಾ SP ಸಾಹೇಬ್ರು ಫೋನ್ ಮಾಡ್ತಾರೆ. ನಿಮಗೆ SP ಸಾಹೇಬ್ರು ಫೋನ್ ಮಾಡ್ತಾರೆ ಅಂತ ಅವ್ರು ಕೇಸ್ ಮಾಡೋಕ್ಕೆ ಸರ್. ಪ್ರತಿದಿನ ಡೈಲಿ ಹಫ್ತಾ ವಸೂಲಿ ಮಾಡ್ತಾರೆ ರೀ ರೋಡ್ ಮೇಲೆ ನಿಂತು ನೈಟ್
ಹಾಂ ನೈಟ್ ಅವ್ರ ಡ್ಯೂಟಿನೇ ಸರ್ ಒಂದು ದಿನ ಚುಕಲ್ ಸರ್ ಒಂದು ದಿನನೂ ನೈಟು ಡ್ಯೂಟಿ ಮಾಡ್ಬೇಕಂತಿದ್ದೀರಿ ಅದು ನನಗೆ ಗೊತ್ತಿಲ್ಲ ಸರ್ ಅವ್ರು ಬಾಂಧವ್ರು ಹೋಗಿದ್ದಾರೆ ಸರ್ ನಾನು ಫೋನ್ ಮಾಡಿರೋ ಅವರು ನಮ್ಮಲ್ಲಿ ರೆಕಾರ್ಡಿಂಗ್ ಕಾಲ್ ರೆಕಾರ್ಡಿಂಗ್ ಅವ್ರು ಫೋನ್ ಮಾಡಿದ್ರು ನಾವು ಹೋಗಿದ್ದೇನೆ ಸರ್ ಅಮೌಂಟ್ ಅದು ಹಾಕಿ ಏನಾರ ಪ್ರೂಫ್ ಅವೇನು ಮತ್ತೆ ಹಾಂ 30,000 ಹಾಕಿದ್ದೇನೆ ಸರ್ ಹಾಕಿರೋದು ದಿನೇಶ್ ಅಕೌಂಟಿಗೆ ಹಾಕಿದ್ದೀನಿ 1,00,000 70,000 ಅವ್ರ ಅಕೌಂಟಿಗೆ ಹಾಕಿದ್ದೀನಿ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಮತ್ತು ಇವ್ರ ಅಕೌಂಟಿಗೆ 30,000 ಹಾಕಿದ್ದೀನಿ ಸರ್ ನಿಮ್ಮ ಅಕೌಂಟಿಂದ ಹಾಕಿದ್ರಲ್ಲ ನನ್ನ ಅಕೌಂಟಿಗೆ ಅವ್ರ ಅಕೌಂಟ್ಗಳಿಗೆ ಹಾಕಿದ್ರಲ್ಲ ಅವ್ರ ಅಕೌಂಟಿಗೆ ಹಾಕಿದ್ದೀನಿ ಸರ್ ತಮ್ಮ ಹೆಸರು ಅನಿಲ್ ಬೆಲ್ಲೆ ಮದ್ನೂರು